ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಫ್ರೀಕ್ ಟ್ರೇಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅದನ್ನು ಚೆಕ್ ಮಾಡಿ. ರೀಸೆಂಟಾಗಿ ನೀವು ಕೇಳಿರ್ಬೋದು, ಕೆಲವು ದಿನಗಳಿಂದ ಈ ಫ್ರೀಕ್ ಟ್ರೇಡ್ಸ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಏನಪ್ಪ ಈ ಫ್ರೀಕ್ ಟ್ರೇಡ್ಸ್ ಅಂತ ಕೇಳಿದರೆ, ಯಾವುದೊಂದು ಕಾಂಟ್ರಾಕ್ಟ್ ಒಂದು ನಾರ್ಮಲ್ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಸಡನ್ನಾಗಿ ಒಂದು ಅಬ್ನಾರ್ಮಲ್ ಪ್ರೈಸ್ಗೆ ಹೋಗಿ ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಆಪ್ಷನ್ ಅಥವಾ ಯಾವುದೊಂದು ಫ್ಯೂಚರ್ ಕಾಂಟ್ರಾಕ್ಟ್ 100 ರೂಪೀಸಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಅದರ ಪ್ರೈಸ್ ಒಂದು ಟಿಕ್ಕಲ್ಲಿ 1000 ರೂಪೀಸನ್ನು ತೋರಿಸುತ್ತೆ. ಅಗೇನ್ ಇಮಿಡಿಯೇಟ್ಲಿ ಅದು 100 ರೂಪೀಸ್ಗೆ ಬಂದು ಟ್ರೇಡನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೊಂದು ಕಾಂಟ್ರಾಕ್ಟ್ ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಮಾತ್ರ ಒಂದು ಅನ್ಯೂಶುವಲ್ ಮೂಮೆಂಟನ್ನು ಕೊಟ್ಟಾಗ ಅದನ್ನು ನಾವು ಫ್ರೀಕ್ ಟ್ರೇಡ್ಸ್ ಅಂತ ಕರಿಬಹುದು. ಕಳೆದ ಕೆಲವು ದಿನಗಳಿಂದ ಇದು ನಡೀತಾ ಇದೆ. 3 ಸೆಪ್ಟೆಂಬರ್ ದಿನ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಸಹ ಈ ಫ್ರೀಕ್ ಟ್ರೇಡ್ ನಡೆದಿದೆ. ಅದೇ ರೀತಿ ಲಾಸ್ಟ್ ವೀಕ್ ಕೂಡ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಕೂಡ ಈ ಫ್ರೀಕ್ ಟ್ರೇಡ್ಗಳು ನಡೆದಿದೆ. ಇದರಿಂದ ಏನಾಗುತ್ತೆ ಕೇಳಿದರೆ, ಒಂದಷ್ಟು ರಿಟೇಲರ್ ಟ್ರೇಡರ್ಗಳು ತಮ್ಮ ಹಣವನ್ನು ತಮ್ಮ ತಪ್ಪು ಇಲ್ಲದೆ ಕಳ್ಕೊಳ್ತಾ ಇದ್ದಾರೆ. ಇದರ ರೆಸ್ಪಾನ್ಸಿಬಿಲಿಟಿಯನ್ನು ಯಾರೂ ತೆಗೆದುಕೊಳ್ತಾ ಇಲ್ಲ. ಈ ಒಂದು ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ ಹಾಕಿದರೂ ಕೂಡ ಈ ಫ್ರೀಕ್ ಟ್ರೇಡ್ನಿಂದ ರಿಟೇಲ್ ಟ್ರೇಡರ್ಗಳು ತಮ್ಮ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ಕಳ್ಕೊಳ್ತಾರೆ, ಅದೇ ರೀತಿ ಈ ಫ್ರೀಕ್ ಟ್ರೇಡ್ ಯಾವ ರೀತಿ ನಡೆದಿರ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ನಾನು ನಿಮಗೆ ಇಲ್ಲಿ ಚಾರ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಂಕ್ ನಿಫ್ಟಿಯ ಫ್ಯೂಚರ್ನ ಚಾರ್ಟ್. ಅದೇ ರೀತಿ ಇದು ಬ್ಯಾಂಕ್ ನಿಫ್ಟಿ 37,100 ಪುಟ್ ಆಪ್ಷನ್ನ ಒಂದು ಚಾರ್ಟ್. ಇಲ್ಲಿ ನೀವು ನೋಡ್ಬೋದು, ಬ್ಯಾಂಕ್ ನಿಫ್ಟಿ 3 ಸೆಪ್ಟೆಂಬರ್ ದಿನ 10:25ಗೆ ಒಂದು ಫಾಲನ್ನು ಮಾಡುತ್ತೆ. 37,150ಇಂದ 37,000ವರೆಗೂ ಒಂದು ಫಾಲನ್ನು ಮಾಡುತ್ತೆ. ಅಟ್ ದ ಸೇಮ್ ಟೈಮ್ 37,100 ಪುಟ್ ಆಪ್ಷನ್ ಏನಿದೆ, ಇದು ಆಲ್ಮೋಸ್ಟ್ ನಾವು ATM ಪುಟ್ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಈ ಪುಟ್ ಆಪ್ಷನ್ ಏನಾಗುತ್ತೆ, 347ನಲ್ಲಿ ಓಪನ್ ಆದಂಥ ಪುಟ್ ಆಪ್ಷನ್ ಅದರ ಹೈ ನೋಡಿದರೆ 1921.8 1921 ರೂಪೀಸ್ಗೆ ಹೈಯನ್ನು ಮಾಡುತ್ತೆ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಬಟ್ ಇಲ್ಲಿ ಚಾರ್ಟನ್ನು ನೋಡಿದ್ರೆ, ನಿಮ್ಮ ಚಾರ್ಟಲ್ಲಿ ನಿಮಗೆ 685 ಹೈ ತೋರಿಸ್ತಾ ಇದೆ. ಚಾರ್ಟಲ್ಲಿ ಇದು ಕ್ಯಾಪ್ಚರ್ ಆಗಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಮಾತ್ರ ಪ್ರೈಸ್ ಆ ಲೆವೆಲ್ಗೆ ಟಚ್ ಮಾಡಿ ಬಂದಿರೋದ್ರಿಂದ ನಮಗೆ ಚಾರ್ಟಲ್ಲಿ ಏನಾಗುತ್ತೆ, ಕೆಲವೊಂದು ಸೆಕೆಂಡ್ನ ಸ್ನ್ಯಾಪ್ಶಾಟ್ ಡಾಟಾ ಮಾತ್ರ ನಮಗೆ ಚಾರ್ಟ್ಗೆ ಬಂದಿರೋದ್ರಿಂದ ಕೆಲವು ಟಿಕ್ಗಳು ಚಾರ್ಟಲ್ಲಿ ಕ್ಯಾಪ್ಚರ್ ಆಗಿರೋದಿಲ್ಲ. ಆ ರೀಸನಿಂದ ನಿಮಗೆ ಇಲ್ಲಿ ಚಾರ್ಟಲ್ಲಿ ಆ ಪ್ರೈಸ್ ಟಿಕ್ ತೋರ್ತಾ ಇಲ್ಲ. ಬಟ್ ನೀವು ಆ 37,100ನ ಪುಟ್ ಆಪ್ಷನ್ನ ಮಾರ್ಕೆಟ್ ಡೆಪ್ತನ್ನು ನೋಡಿದರೆ ಹೈ ನೀವು ನೋಡ್ಬೋದು 1921ಗೆ ರೀಚ್ ಆಗಿದೆ. ಅದು ಕೇವಲ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಮಾತ್ರ ಜಸ್ಟ್ ಪ್ರೈಸ್ ರೀಚ್ ಆಗುತ್ತೆ, ಇಮಿಡಿಯೇಟ್ಲಿ ನಾರ್ಮಲ್ ಪ್ರೈಸ್ಗೆ ಬರುತ್ತೆ. ಅರೌಂಡ್ 400 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದ್ದಂಥ ಪ್ರೈಸ್ ಸಡನ್ ಆಗಿ ಆ ಪ್ರೈಸ್ಗೆ 1900ಗೆ ಜಂಪ್ ಆಗುತ್ತೆ. ಕೆಲವು ಸೆಕೆಂಡ್ಗಳ ನಂತರ ನಾರ್ಮಲ್ ಆಗಿ 400 ರೂಪೀಸ್ಗೆ ಬಂದು ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ರೀತಿ ಫ್ರೀಕ್ ಟ್ರೇಡ್ ನಡೆದಿರ್ಬೋದು ಅನ್ನೋದನ್ನು ಕೇಳಿದರೆ, ಕೆಲವೊಂದು ಕಾಂಟ್ರಾಕ್ಟ್ ಇಲ್ಲಿಕ್ವಿಡ್ ಆಗಿದ್ದರೆ ಅಲ್ಲಿ ಈ ರೀತಿ ನಡೆಯುವಂಥ ಚಾನ್ಸಸ್ ಇರುತ್ತೆ ಅಂತ ನಾವು ಅಸಂಪ್ಷನನ್ನು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ 37,100 ಪುಟ್ ಆಪ್ಷನ್ ಏನಿದೆ, ಇಲ್ಲಿ ಮೇ ಬಿ ಕೆಲವೊಂದು ಲೆವೆಲ್ಗಳಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ನಡುವೆ ಒಂದು ಮಿಸ್ ಮ್ಯಾಚ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಲಿ ಮಿಸ್ ಮ್ಯಾಚ್ ಆಡಿದಾಗ ಈ ರೀತಿ ಪ್ರೈಸ್ ಜಂಪ್ಗೆ ಕಾರಣ ಆಗ್ಬೋದು ಅನ್ನೋದನ್ನು ನಾವು ಹೇಳ್ಬೋದು. ಒಂದು ಅಸಂಪ್ಷನ್ ಅನ್ನು ಮಾಡ್ಕೊಳ್ಬೋದು. ಇದು ಒಂದು ರೀಸನ್ ಇರ್ಬೋದು ಅನ್ನೋದನ್ನು ಅಸಂಪ್ಷನ್ ಅನ್ನು ನಾವು ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನಾವೀಗ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ಬೋದು 37,150ಇಂದ ಪ್ರೈಸ್ ಇಲ್ಲಿ ಶಾರ್ಪ್ ಆಗಿ ಒಂದು ಕ್ಯಾಂಡಲಲ್ಲಿ ಡ್ರಾಪ್ ಆಗುತ್ತೆ. ಈ ರೀತಿ ಶಾರ್ಪ್ ಡ್ರಾಪ್ ಆದಾಗ ಏನಾಗುತ್ತೆ, ಒಂದಷ್ಟು ಜನ ಆಪ್ಷನ್ ಅನ್ನು ಸೆಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಇಲ್ಲಿ ಮೇಲ್ ಹೋಗುತ್ತೆ ಅಂತ ಒಂದಷ್ಟು ಜನ ಇಲ್ಲಿ ಸೆಲ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಒಂದು 400 ಲೆವೆಲ್ ಅನ್ನು ಒಂದು ರೆಫರೆನ್ಸ್ ಲೆವೆಲ್ ಆಗಿ ತಗೊಳ್ಳೋಣ. 400ಅಲ್ಲಿ ಈ 37,100 ಪುಟ್ ಆಪ್ಷನ್ ಅನ್ನು ಸೆಲ್ ಮಾಡ್ತಾರೆ. ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಪುಟ್ ಆಪ್ಷನ್ ಅನ್ನು ಸೆಲ್ ಮಾಡ್ತಾರೆ 400 ಲೆವೆಲ್ ಅಲ್ಲಿ ಅಂತ ಇಟ್ಕೊಳ್ಳಿ. ಸೆಲ್ ಮಾಡಿದವನು ಏನ್ ಮಾಡ್ತಾನೆ, ಇನ್ ಕೇಸ್ ನನ್ನ ಅಪೋಸಿಟ್ ಟ್ರೇಡ್ ಮೂವ್ ಆದರೆ ಅಂತ ಒಂದು ಸ್ಟಾಪ್ ಲಾಸ್ ಲೆವೆಲ್ ಅನ್ನು ಹಾಕಿರ್ತಾನೆ. ಫಾರ್ ಎಕ್ಸಾಂಪಲ್, ಅವನು 400ಗೆ ಸೆಲ್ ಮಾಡಿ 500 ರೂಪೀಸ್ಗೆ ಅವನು ಸ್ಟಾಪ್ ಲಾಸ್ ಆರ್ಡರ್ ಅನ್ನು ಪ್ಲೇಸ್ ಮಾಡಿದೆ ನಿಂತ್ಕೊಳ್ಳಿ. ನಾರ್ಮಲಿ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡ್ತಾರೆ. ಏನಪ್ಪ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತ ಹೇಳಿದ್ರೆ, 500 ರೂಪೀಸ್ಗೆ ನೀವು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡಿದಾಗ ಇನ್ ಕೇಸ್ ಪ್ರೈಸ್ 500 ರೂಪೀಸ್ಗೆ ಹಿಟ್ ಆದಾಗ ನೆಕ್ಸ್ಟ್ ಮಾರ್ಕೆಟಲ್ಲಿ ಯಾವ ಪ್ರೈಸ್ ಇದೆ ಆ ಪ್ರೈಸ್ಗೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಲಿ ಅಂತ ನಾನು ತಿಳಿಸುವಂಥದ್ದು ಮಾರ್ಕೆಟ್ ಆರ್ಡರ್. ನಾರ್ಮಲಿ 500 ರೂಪೀಸ್ಗೆ ಮಾರ್ಕೆಟ್ ಆರ್ಡರನ್ನು ಪ್ಲೇಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನಂಬರನ್ನು ತಗೊಳ್ಳೋದಾದರೆ 500 ರೂಪೀಸ್ಗೆ 100 ಮಾರ್ಕೆಟ್ ಆರ್ಡರ್ ಪ್ಲೇಸ್ ಆಗಿದೆ ಅಂತ ಇಟ್ಕೊಳ್ಳಿ. 100 ಸ್ಟಾಪ್ ಲಾಸ್ ಆರ್ಡರ್ಗಳೇನಿದೆ ಇದು ಬೈ ಆರ್ಡರ್ಗಳು. ಯಾಕಂತ ಹೇಳಿದ್ರೆ ಅವರು ಸೆಲ್ ಮಾಡಿರ್ತಾರೆ, ಸ್ಟಾಪ್ ಲಾಸನ್ನು ಬೈ ಆರ್ಡರ್ ಹಾಕಿರ್ತಾರೆ. 500 ರೂಪೀಸ್ಗೆ 100 ಬೈ ಆರ್ಡರ್ಗಳು ಪೆಂಡಿಂಗ್ ಇದೆ. ಈ ರೀತಿ ಮಾರ್ಕೆಟ್ ಶಾರ್ಪ್ ಫಾಲ್ ಆದಾಗ
ಪ್ರೈಸ್ ಮೇಲೆ ಹೋಗುತ್ತೆ, 500 ರುಪೀಸ್ಗೆ ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. 500 ರುಪೀಸಲ್ಲಿ 100 ಬೈ ಆರ್ಡರ್ ಇದೆ. ಬಟ್ 100 ಬೈ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ 100 ಸೆಲ್ ಆರ್ಡರ್ಗಳು ಬೇಕಾಗುತ್ತೆ. ಸೊ 100 ಸೆಲ್ ಆರ್ಡರ್ ಇದ್ದರೆ ಮಾತ್ರ ಆ 500 ಪ್ರೈಸಲ್ಲಿ 100 ಬೈ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗುತ್ತೆ. 500ಗೆ ರೀಚ್ ಆದಾಗ ನಿಮ್ಮ ಎಷ್ಟು ಬೈ ಆರ್ಡರ್ ಇದೆ, ಸೆಲ್ ಆರ್ಡರ್ ಇರದೇ ಕಾರಣ ಆ ಬೈ ಆರ್ಡರ್ಗಳು ಮಾರ್ಕೆಟ್ ಆರ್ಡರ್ ಆಗಿರುತ್ತೆ. ಸೊ ಪ್ರೈಸ್ 500ಗೆ ಹಿಟ್ ಆಗುತ್ತೆ. ಅಲ್ಲಿ ಅಡಿಕ್ವೇಟ್ ಸೆಲ್ ಆರ್ಡರ್ಗಳು ಸಿಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವು 100 ಬೈ ಆರ್ಡರ್ 500ಗಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಆ 100 500ಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ 100 ಸೆಲ್ ಆರ್ಡರ್ಗಳು ಬೇಕಿರಬೇಕಾಗತ್ತೆ. ಸೊ 100 ಸೆಲ್ ಆರ್ಡರ್ ಇರದಿದ್ದಾಗ ಮಾರ್ಕೆಟ್ ಏನು ಮಾಡುತ್ತೆ, ಸೆಲ್ಲರ್ಗಳನ್ನು ಹುಡ್ಕೊಂಡು ಮೇಲೆ ಆಕ್ಷನ್ ಮಾಡುತ್ತೆ. ಸೊ ಎಲ್ಲಿವರೆಗೂ ಆಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ಆ 100 ಕ್ವಾಂಟಿಟಿ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗೋವರೆಗೂ ಸೆಲ್ಲರ್ಗಳನ್ನು ಹುಡ್ಕೊಂಡು ಪ್ರೈಸ್ ಅಪ್ವರ್ಡ್ ಮೂಮೆಂಟನ್ನು ಕೊಡುತ್ತೆ. ಸೊ ಆ ರೀಸನಿಂದ ಇನ್ ಕೇಸ್ ಈ ರೇಂಜಲ್ಲಿ ಈ 500ಕ್ಕಿಂತ ಮೇಲೆ ಯಾವುದೋ ಒಂದು ರೇಂಜಲ್ಲಿ ಒಂದಷ್ಟು ಸೆಲ್ ಆರ್ಡರ್ಗಳು ಇರದೇ ಇದ್ದಾಗ ಸ್ಟಾಕ್ ಪ್ರೈಸ್ ಸಡನ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಸೆಲ್ಲರ್ಗಳನ್ನ ಹೊಡ್ಕೊಂಡು ಪ್ರೈಸ್ ಅಪ್ವರ್ಡ್ ಮೂಮೆಂಟನ್ನು ಕೊಟ್ಟಿರುತ್ತೆ. ಇನ್ ಕೇಸ್ ಆ ಪ್ರೈಸಲ್ಲಿ ಒಂದಷ್ಟು ಸೆಲ್ಲರ್ ಸಿಕ್ಕಿದಾಗ ಇಮಿಡಿಯೇಟ್ಲಿ ಅಲ್ಲಿ ಆ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಅಗೈನ್ ನಾರ್ಮಲ್ ಪ್ರೈಸ್ಗೆ ಬಂದು ಟ್ರೇಡ್ ಆಗಿದೆ. ಸೊ ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಮಿಸ್ಮ್ಯಾಚ್ ಆಗಿ ಪ್ರೈಸ್ ಒಂದು ಶಾರ್ಪ್ ಮೂಮೆಂಟನ್ನು ಕೊಡುತ್ತೆ. ಅಗೇನ್ ನಾರ್ಮಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇರುವಂಥದ್ದು 400 ರೇಂಜಲ್ಲಿ. ಸೊ ಅಲ್ಲಿಗೆ ಬಂದದು ಟ್ರೇಡ್ ಆಗಿದೆ ಅಂತ ನಾವು ಒಂದು ಅಸಂಪ್ಷನನ್ನು ಮಾಡ್ಕೊಳ್ಬೋದು. ಸೊ ಹಾಗಾದರೆ ಇಷ್ಟು ದೊಡ್ಡ ಪ್ರೈಸ್ ಮೂಮೆಂಟ್ ಸಾಧ್ಯನಾ ಅಂತ ಕೇಳಿದರೆ, ಸೊ ಲಾಸ್ಟ್ ಮಂತ್ ಆಗಸ್ಟ್ ಮಂತಲ್ಲಿ ಈ ಮುಂಚೆ ಏನಾಗ್ತಿತ್ತು, NSEಯಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ರೇಂಜ್ ಅಂತ ಒಂದು ರೇಂಜನ್ನು ಸ್ಪೆಸಿಫೈ ಮಾಡ್ತಿತ್ತು. ಆ ರೇಂಜ್ಗಿಂತ ಜಾಸ್ತಿ ಪ್ರೈಸ್ ಮೂಮೆಂಟ್ ಆದರೆ ಅಲ್ಲಿ ಒಂದಿಷ್ಟು ಪ್ರೈಸ್ ಹಾಲ್ಟ್ ಆಗ್ತಿತ್ತು. ಬಟ್ ಲಾಸ್ಟ್ ಮಂತಲ್ಲಿ ಏನು ಮಾಡಿದೆ, ಈ ಟ್ರೇಡ್ ಎಕ್ಸಿಕ್ಯೂಷನ್ ರೇಂಜ್ ಲಿಮಿಟ್ ಅನ್ನೋದು ತೆಗೆದಿದೆ. ಈ ರೀತಿ ತೆಗೆದಿದ್ರಿಂದ ಏನಾಗುತ್ತೆ, ಸೊ ಪ್ರೈಸ್ಗೆ ಲಿಮಿಟ್ ಇಲ್ಲ, ಅದು ಎಷ್ಟು ಬೇಕಾದರೂ ಮೂವನ್ನು ಕೊಡ್ಬೋದು ಅಂತ ಆಗುತ್ತೆ. ಸೊ ಆ ರೀಸನಿಂದ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮಿಸ್ಮ್ಯಾಚ್ ಆಗಿರೋದ್ರಿಂದ ಈ ಪ್ರೈಸ್ ಏನಾಗುತ್ತೆ, ಈ ರೀತಿ ಕೆಲವೊಂದು ಸ್ಟಾಪ್ ಲಾಸ್ ಮಾರ್ಕೆಟಲ್ಲಿ ಶಾರ್ಪ್ ಮೂಮೆಂಟ್ ಆದಾಗ, ಸ್ಟಾಪ್ ಲಾಸ್ ಹಿಟ್ ಆದಾಗ ಪ್ರೈಸ್ ಆರ್ಡರ್ನ ಮ್ಯಾಚ್ ಮಾಡಿಕೊಂಡು ಮೇಲೆ ಆಕ್ಷನ್ ಮಾಡಿದಾಗ ಈ ರೀತಿ ಶಾರ್ಪ್ ಮೂಮೆಂಟ್ ಆಗುತ್ತೆ. ಇದು ಕೇವಲ ನಡೆಯುವಂಥದ್ದು ಕೇವಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ. ಯಾಕಂತ ಹೇಳಿದ್ರೆ ಹೈ ಫ್ರೀಕ್ವೆನ್ಸಿಯಲ್ಲಿ ಈ ಆರ್ಡರ್ಗಳು ಟ್ರೇಡ್ ಆಗ್ತಾ ಇರುತ್ತೆ, ಆರ್ಡರ್ಗಳು ಪಂಚ್ ಆಗ್ತಾ ಇರುತ್ತೆ. ಈ ರೀತಿ ಆದಾಗ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಕೇಳಿದರೆ, ಪ್ರಾಬ್ಲಮ್ ಆಗೋದು ರಿಟೇಲ್ ಟ್ರೇಡರ್ಗಳಿಗೆ. ಸೊ ಏನಾಗುತ್ತೆ ಈ ರೀತಿ ಅಂತ ಕೇಳಿದರೆ, ನಾನು ಕೆಲವೊಂದು ಸ್ಕ್ರೀನ್ಶಾಟ್ಸ್ಗಳನ್ನು ಸಹ ನೋಡಿದೆ. ಈ ಪ್ರೈಸಲ್ಲಿ ಆರ್ಡರ್ ಟ್ರಿಗರ್ ಆಗಿದೆ, 1921 ಬೈ ಆರ್ಡರ್ ಟ್ರಿಗರ್ ಆಗಿದೆ. ಅದೇ ರೀತಿ ಸ್ಟಾಪ್ ಲಾಸ್ ಆರ್ಡರ್ಗಳು 1921 ಲೆವೆಲಲ್ಲಿ ಟ್ರಿಗರ್ ಆಗಿದೆ. ಸೊ ಏನಾಗುತ್ತೆ ಕೇಳಿದರೆ, ಫಾರ್ ಎಕ್ಸಾಂಪಲ್ ನೀವು ಈ ಆಪ್ಷನನ್ನು ಸೆಲ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, 7100 400 ರುಪೀಸ್ಗೆ ಸೆಲ್ ಮಾಡಿದಿರಿ. 500 ರುಪೀಸ್ ನೀವು ಸ್ಟಾಪ್ ಲಾಸನ್ನು ಮಾರ್ಕೆಟ್ ಆರ್ಡ್ರಲ್ಲಿ ಸ್ಟಾಪ್ ಲಾಸನ್ನು ಹಾಕಿಟ್ಟಿರ್ತೀರಿ, SLM ಆರ್ಡ್ರನ್ನು ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಆರ್ಡ್ರ್ ಈ ರೀತಿ ಫ್ರೀಕ್ ಟ್ರೇಡ್ಗಳು ಅಥವಾ ಈ ರೀತಿ ಶಾರ್ಪ್ ಮೂಮೆಂಟ್ ಆದಾಗ ನಿಮ್ಮ ಆರ್ಡ್ರ್ಗಳು 500ಕ್ಕಿಂತ ಅಬೋವ್ ಯಾವ ಲೆವೆಲಲ್ಲಿ ಬೇಕಾದರೂ ಎಕ್ಸಿಕ್ಯೂಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು 500 ಹಾಕಿರ್ತೀರಿ, 1900 ಕೂಡ ಅದು ಬೈ ಆಗ್ಬೋದು. ಸೊ ನಿಮ್ಮದು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಆಗಿರೋದ್ರಿಂದ ಯಾವ ಲೆವೆಲಲ್ಲಿ ಬೇಕಾದರೂ ಅದು ಟ್ರಿಗರ್ ಆಗಿರ್ಬೋದು. ಸೊ ಜಸ್ಟ್ ಥಿಂಕ್, ನೀವು 400ಗೆ ಸೆಲ್ ಮಾಡಿದಿರಿ, 500ಗೆ ನಿಮ್ಮ ಸ್ಟಾಪ್ ಲಾಸನ್ನು ಇಟ್ಕೊಂಡಿದ್ದೀರಿ, ನಿಮ್ಮ ಆರ್ಡರ್ ಟ್ರಿಗರ್ ಆದದ್ದು 1900 ರುಪೀಸ್ಗೆ ಅಂತ ಇಟ್ಕೊಳ್ಳಿ. ನೀವು ಎಷ್ಟು ದೊಡ್ಡ ಲಾಸನ್ನು ಮಾಡ್ಕೊಳ್ತೀರಿ ಅಂತ. ಅದೇ ರೀತಿ ಕೇವಲ ಆಪ್ಷನ್ ಸೆಲ್ಲರ್ಗೆ ಮಾತ್ರ ಲಾಸ್ ಅಲ್ಲ, ಆಪ್ಷನ್ ಬೈಯರ್ಗೂ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಟೈಮಲ್ಲಿ ಮಾರ್ಕೆಟ್ ಡೌನ್ ಬರುತ್ತೆ ಅಂತ, ಸೊ ನೀವೊಂದು ಪುಟ್ ಆಪ್ಷನನ್ನು ಬೈ ಮಾಡ್ತೀರಿ ಅಂತ ಒಂದು ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಪ್ಲೇಸ್ ಮಾಡುವ ಟೈಮಿಗೆ ಎಕ್ಸಾಕ್ಟ್ಲಿ ಸೇಮ್ ಟೈಮ್ಗೆ ಈ ಫ್ರೀಕ್ ಟ್ರೇಡ್ ಆಗಿ ನಿಮ್ಮ ಬೈ ಆರ್ಡರ್ 1900 ಎಕ್ಸಿಕ್ಯೂಟ್ ಆಯಿತು ಅಂತ ಇಟ್ಕೊಳ್ಳಿ. ನಿಮ್ಮ ಬೈ ಆರ್ಡರ್ 1900ಗೆ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಟಿಕ್ ಪ್ರೈಸ್ ನಾರ್ಮಲ್ ಪ್ರೈಸ್ಗೆ ಬರುತ್ತೆ, 400 ರುಪೀಸ್ಗೆ ಬಂದು ನಿಲ್ಲತ್ತೆ. ಸೊ ಆಗ ನಿಮ್ಮದು ಏನು ತಪ್ಪಿಲ್ಲ, ನೀವು ಜಸ್ಟ್ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದೀರಿ, ಮಾರ್ಕೆಟ್ ಡೌನ್ ಬರ್ತಾ ಇದೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಕೂಡ ಡೌನ್ ಬರುತ್ತೆ. ಬಟ್ ಆರ್ಡರ್ನ ಪ್ಲೇಸ್ ಮಾಡುವಾಗ ಈ ರೀತಿ ಒಂದು ಫ್ರೀಕ್ ಟ್ರೇಡ್ ಆಗಿರೋದ್ರಿಂದ ನಿಮಗೆ ಅಲ್ಲದ ಪ್ರೈಸಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ನಿಮಗೆ ಲಾಸ್ ಆಗುತ್ತೆ. ಆ ಲಾಸನ್ನು ನೀವು ರಿಕವರ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ನಿಮ್ಮ ತಪ್ಪಿಲ್ಲದೆ ನೀವು ಲಾಸನ್ನು ಮಾಡ್ಕೊಳ್ತೀರಿ. ಈವನ್ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ತೀರಿ ಅಂತ ಸಿಸ್ಟಮಲ್ಲಿ ನಿಮ್ಮ ಸ್ಟಾಪ್ ಲಾಸನ್ನು ಹಾಕ್ಕೊಂಡಿದ್ರು ಸಹ ನಿಮ್ಮ ಸ್ಟಾಪ್ ಲಾಸ್ಗಳು ಯಾವ್ಯಾವ ಪ್ರೈಸಲ್ಲಿ ಹಿಟ್ ಆಗುತ್ತೆ. ಸೊ ಇದಕ್ಕೆ ಏನಪ್ಪ ಮಾಡೋದು ಅಂತ ಕೇಳಿದರೆ, ಅಗೇನ್ ನಮಗೆ ಒಂದಿಷ್ಟು ಸಜೆಷನ್, ರಿಟೇಲ್ ಟ್ರೇಡರ್ಗಳಿಗೆ ಒಂದಿಷ್ಟು ಸಜೆಷನ್ಸ್ ಬರುತ್ತೆ. ನೀವು ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರನ್ನು ಹಾಕಬೇಡಿ, ಸ್ಟಾಪ್ ಲಾಸ್ ಲಿಮಿಟ್ ಪ್ರೈಸನ್ನು ಹಾಕಿ, ಲಿಮಿಟ್ ಸ್ಟಾಪ್ ಲಾಸನ್ನು ಹಾಕಿ ಅಂತ ಒಂದಿಷ್ಟು ಸಜೆಷನ್ಸ್ಗಳನ್ನು ಬರುತ್ತೆ. ಇನ್ ಕೇಸ್ ನೀವು ಈ ರೀತಿ ಸ್ಟಾಪ್ ಲಾಸ್ ಮಾರ್ಕೆಟನ್ನು ಹಾಕ್ತಾ ಇದ್ದರೆ ಅದನ್ನು ಒಂದು ಫಾಲೋ ಮಾಡ್ಬೋದು. ಸ್ಟಾಪ್ ಲಾಸ್ ಲಿಮಿಟನ್ನು ಹಾಕ್ಕೊಂಡು ನೀವು ಯಾವುದೊಂದು ನೇಕೆಡ್ ಪೊಸಿಷನನ್ನು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಲಿಮಿಟ್ ಪ್ರೈಸಲ್ಲಿ ಬೈ ಮಾಡಲಿಕ್ಕೆ ಟ್ರೈ ಮಾಡಿ, ಅಥವಾ ಸ್ಟಾಪ್ ಲಾಸನ್ನು ಲಿಮಿಟ್ ಸ್ಟಾಪ್ ಲಾಸಲ್ಲಿ ಹಾಕಲಿಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಸೆಬಿ ಅಥವಾ NSE ಇದಕ್ಕೊಂದು ಸೊಲ್ಯೂಷನನ್ನು ಕೊಡಬೇಕಾಗುತ್ತೆ. ಕಳೆದ 1 ತಿಂಗಳಿಂದ ಈಚೆಗೆ ಒಂದಷ್ಟು ಫ್ರೀ ಟ್ರೇಡ್ಗಳು ನಡೆದಿದೆ, ಒಂದಷ್ಟು ರಿಟೇಲ್ ಟ್ರೇಡರ್ಗಳು ತನ್ನ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಸೆಬಿ ಆ್ಯಂಡ್ NSE ಕೂಡಲೇ ಇದಕ್ಕೊಂದು ಸೊಲ್ಯೂಷನನ್ನು ಕೊಡಬೇಕು, ರಿಟೇಲ್ ಟ್ರೇಡರ್ಗಳಿಗೆ ಆಗುವಂಥ ಅನ್ಯಾಯವನ್ನು ತಪ್ಪಿಸಬೇಕು. ಹಾಗೆ
ಅಗೇನ್ ಕರೆಂಟ್ಲಿ ಇರುವಂತ ಒಂದು ಸೊಲ್ಯೂಷನ್ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ನ ಬದಲಿಗೆ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅನ್ನ ಹಾಕೋದು. ಸೊ ಯಾವ ರೀತಿ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅನ್ನ ಹಾಕೋದು ಅನ್ನೋದನ್ನ ನೋಡೋದಾದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಈ 37,100 ನ ಆಪ್ಷನ್ ಅನ್ನು ತಗೊಳ್ಳೋಣ. ಸೊ ನಾವಿಲ್ಲಿ 400 ರುಪೀಸ್ಗೆ ಸೆಲ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಆಪ್ಷನನ್ನು 400 ರುಪೀಸ್ಗೆ ಸೆಲ್ ಮಾಡಿದ್ದೀನಿ. ನಾನು ಸ್ಟಾಪ್ ಲಾಸನ್ನು ಹಾಕಬೇಕೀಗ. ನನ್ನ ಸ್ಟಾಪ್ ಲಾಸ್ 500 ರುಪೀಸ್ಗೆ ಬೇಕು ಅಂತ ಇಟ್ಕೊಳ್ಳಿ. ಸೊ ಆಲ್ರೆಡಿ ನನ್ನ ಪೊಸಿಷನ್ ಸೆಲ್ ಮಾಡಿರ್ತೀನಿ, ಪೊಸಿಷನಲ್ಲಿರುತ್ತೆ. ನಾನು ನನ್ನ ಪೊಸಿಷನನ್ನು ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕೊಟ್ಟಾಗ ಅದು ಬೈ ಆರ್ಡರ್ನ ವಿಂಡೋವನ್ನು ಓಪನ್ ಮಾಡುತ್ತೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಸೆಲ್ ಮಾಡಿದ್ದೀನಿ, ನನ್ನ ಸ್ಟಾಪ್ ಲಾಸ್ ಇನ್ನೂ ನಾನು ಸ್ಟಾಪ್ ಲಾಸ್ ಹಾಕಬೇಕಂತ ಹೇಳಿದರೆ ಅದು ಬೈ ಆರ್ಡರ್ ಆಗುತ್ತೆ. ಬೈ ಮಾಡಬೇಕು ನಾನು ಅದನ್ನು. ಸೊ ಆ ಪೊಸಿಷನಿಂದ ಎಕ್ಸಿಟ್ ಆಗಬೇಕು ಅಂತ ಹೇಳಿದರೆ ಬೈ ಮಾಡಬೇಕು. ಸೊ ಬೈ ಮಾಡಬೇಕು ಅಂತ ಹೇಳಿದರೆ ನಾನಿಲ್ಲಿ SLM ಅನ್ನು ಕೊಡ್ತೀನಿ. ಇದು ಸ್ಟಾಪ್ ಲಾಸ್ ಮಾರ್ಕೆಟ್ ಅಂತ ಹೇಳಿದರೆ ನನಗೆ 500ಗೆ ಸ್ಟಾಪ್ ಲಾಸ್ ಹಾಕಬೇಕು ಅಂತ ಹೇಳಿದರೆ ನಾನು 500 ಅನ್ನು ಕೊಟ್ಟು SLM ಅನ್ನು ಸೆಲೆಕ್ಟ್ ಮಾಡಿ ಬೈ ಮಾಡ್ತೀನಿ. ಈಗ ಏನಾಗುತ್ತೆ, ಇನ್ ಕೇಸ್ ಸ್ಟಾಕ್ನ ಪ್ರೈಸ್ 500ಗೆ ಹೋದಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಅವೈಲಬಲ್ ಪ್ರೈಸ್ ಯಾವುದಿದೆ ಮಾರ್ಕೆಟಲ್ಲಿ ಆ ಪ್ರೈಸ್ಗೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಇನ್ ಕೇಸ್ ಫ್ರೀ ಟ್ರೇಡ್ ಆದಾಗ ನೆಕ್ಸ್ಟ್ ಅವೈಲಬಲ್ ಪ್ರೈಸ್ 1900 ಆದರೆ ನನ್ನ ಆರ್ಡರ್ 1900 ಕೂಡ ಎಕ್ಸಿಕ್ಯೂಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಾನು ಸ್ಟಾಪ್ ಲಾಸ್ ಮಾರ್ಕೆಟನ್ನು ಹಾಕಿದ್ದೀನಿ, ಟ್ರಿಗರ್ ಪ್ರೈಸನ್ನು 500ಗೆ ಮೆನ್ಷನ್ ಮಾಡಿದ್ದೀನಿ. ಅಂತ ಹೇಳಿದ್ರೆ 500 ರುಪೀಸ್ ಟ್ರಿಗರ್ ಆದರೆ ನೆಕ್ಸ್ಟ್ ಅವೈಲೇಬಲ್ ಪ್ರೈಸ್ಗೆ ನನ್ನ ಪೊಸಿಷನ್ ಎಕ್ಸಿಟ್ ಆಗಲಿ ಅಂತ ನಾನು ಸ್ಟಾಪ್ ಲಾಸನ್ನು ಹಾಕಿರುವಂಥದ್ದು. ಬಟ್ SL ಅಲ್ಲಿ ಏನಾಗುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ನಾವು 2 ಪ್ರೈಸನ್ನು ಮೆನ್ಷನ್ ಮಾಡಬೇಕು, ಟ್ರಿಗರ್ ಪ್ರೈಸ್ ಆ್ಯಂಡ್ ಪ್ರೈಸ್ ಅಂತ. ಸೊ ನಾನು 500ಅನ್ನು ಟ್ರಿಗರ್ ಪ್ರೈಸ್ ಅಂತ ಮಾಡ್ತೀನಿ, ಅದೇ ರೀತಿ 505 ಪ್ರೈಸ್ ಅಂತ ಮಾಡ್ತೀನಿ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವಾಗ ಪ್ರೈಸ್ 500ಗೆ ಟಚ್ ಆಗುತ್ತೆ ನೆಕ್ಸ್ಟ್ 500ಇಂದ 500ನ ಮಧ್ಯೆ ಅವೈಲೇಬಲ್ ಇರುವ ಬೆಸ್ಟ್ ಪ್ರೈಸ್ಗೆ ಅದು ಟ್ರಿಗರ್ ಆಗಲಿ ಅಂತ ಹೇಳುತ್ತೆ. ಸೊ ಇನ್ ಕೇಸ್ 500ಗೆ ಪ್ರೈಸ್ ಟ್ರಿಗರ್ ಆದಾಗ ನೆಕ್ಸ್ಟ್ 500ಇಂದ 505 ಅಲ್ಲಿ ಯಾವ ಬೆಸ್ಟ್ ಸೆಲ್ಲರ್ ಪ್ರೈಸ್ ಇದೆ ಆ ಪ್ರೈಸ್ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೇಂಜಲ್ಲಿ 505 to 500 ರೇಂಜಲ್ಲಿ ಮಾತ್ರ ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಪ್ರೈಸಲ್ಲಿ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಈ ರೀಸನ್ನಿಂದ ನೀವು ಲಿಮಿಟ್ ಆರ್ಡರ್ನ ಹಾಕಿ ಅಂತ ಹೇಳ್ತಾ ಇರುವಂಥದ್ದು. ಇನ್ ಕೇಸ್ ಈ ರೀತಿ ಫ್ರೀ ಟ್ರೇಡ್ ಆದಾಗ ಅಲ್ಲಿ ನಮ್ಮ ಈ ಲಿಮಿಟ್ ಸ್ಟಾಪ್ ಲಾಸ್ ಆರ್ಡರ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ ಕೇಸ್ 500ಇಂದ 500 ಮಧ್ಯೆ ಯಾವುದೇ ಆರ್ಡರ್ ಇಲ್ಲದಿದ್ದರೆ, ಯಾವುದೇ ಸೆಲ್ಲರ್ ಇಲ್ಲದಿದ್ದರೆ ಈ ಆರ್ಡರ್ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ರೇಂಜ್ ನೀವು ಇಲ್ಲಿ ಸ್ಪೆಸಿಫೈ ಮಾಡಿದರೆ ಲಿಮಿಟ್ ಪ್ರೈಸನ್ನು ಸ್ಪೆಸಿಫೈ ಮಾಡಿರೋದ್ರಿಂದ ಮಾರ್ಕೆಟ್ ಪ್ರೈಸಲ್ಲಿ ಇಷ್ಟ ಬಂದ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಪ್ರೈಸ್ ಮೂವ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ, 500ಅಲ್ಲಿ ಟ್ರಿಗರ್ ಆಯಿತು, ನೆಕ್ಸ್ಟ್ ಅವೈಲೇಬಲ್ ಪ್ರೈಸ್ 510ಗೆ ಇತ್ತು ಅಂತ ಹೇಳಿದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಪ್ರೈಸ್ ನಾರ್ಮಲ್ ಆಗಿ ಪ್ರೈಸ್ ಅಪ್ ಹೋಗ್ತಾ ಹೋಯಿತು ಅಂತ ಹೇಳಿದರೆ ಕೆಲವೊಮ್ಮೆ ನಿಮ್ಮ ಸ್ಟಾಪ್ ಲಾಸ್ ಆರ್ಡರ್ ಟ್ರಿಗರ್ ಆಗೋದಿಲ್ಲ. ಸೊ ಕೆಲವೊಮ್ಮೆ ಈ ರೀತಿ ಆದಾಗ ನೀವು ಮ್ಯಾನ್ಯಲ್ ಆಗಿ ಎಕ್ಸಿಟ್ ಅನ್ನು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಾರ್ಮಲ್ ಪ್ರೈಸ್ ಮೂವ್ಮೆಂಟಲ್ಲಿ, ಶಾರ್ಪ್ ಪ್ರೈಸ್ ಮೂವ್ಮೆಂಟಲ್ಲಿ ಮೇ ಬಿ ನಿಮಗೆ ಲಾಸ್ ಜಾಸ್ತಿನೂ ಆಗ್ಬೋದು, ಬಟ್ ಇಂಥ ಚಾನ್ಸಸ್ ಕಡಿಮೆ. ಈ ರೀತಿ ನೀವು ರೇಂಜನ್ನು ಜಾಸ್ತಿ ಇಟ್ಟಾಗ ಆ ರೇಂಜಲ್ಲಿ ಎಕ್ಸಿಕ್ಯೂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ನೀವು ಸೆಲ್ ಮಾಡಿದರೆ ಸ್ಟಾಪ್ ಲಾಸನ್ನು ಸೆಟ್ ಮಾಡಲಿಕ್ಕೆ. ಅದೇ ರೀತಿ ನೀವು ಬೈ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ, ಬೈ ಮಾಡಿದಾಗ ನೀವು ಸ್ಟಾಪ್ ಲಾಸನ್ನು ಯಾವ ರೀತಿ ಲಿಮಿಟಲ್ಲಿ ಸೆಟ್ ಮಾಡೋದು ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ನೀವು 400 ರುಪೀಸ್ಗೆ ಬೈ ಮಾಡಿರ್ತೀರಿ, 300 ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನೀವು ಪೊಸಿಷನಲ್ಲಿ ಹೋಗಿ ಆ ಪೊಸಿಷನನ್ನು ಎಕ್ಸಿಟ್ ಕೊಟ್ಟಾಗ ನಿಮಗೊಂದು ಸೆಲ್ ವಿಂಡೋ ಓಪನ್ ಆಗುತ್ತೆ. ಯಾಕಂತ ಹೇಳಿದರೆ ನೀವು ಆಲ್ರೆಡಿ ಬೈ ಮಾಡಿದ್ದೀರಿ, ಆ ಪೊಸಿಷನಿಂದ ಎಕ್ಸಿಟ್ ಆಗಬೇಕು ಅಂತ ಹೇಳಿದರೆ ಸೆಲ್ ಆಗಬೇಕು. ಸೊ ನೀವು ಮಾರ್ಕೆಟ್ ಸೆಲೆಕ್ಟ್ ಮಾಡಿ SLM ಸೆಲೆಕ್ಟ್ ಮಾಡಿ 300ಗೆ ಕೊಟ್ಟಾಗ 300ಗೆ ಪ್ರೈಸ್ ರೀಚ್ ಆದಾಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ನೆಕ್ಸ್ಟ್ ಅವೈಲೇಬಲ್ ಪ್ರೈಸಲ್ಲಿ. ಅದೇ ನೀವು ಲಿಮಿಟನ್ನು ಸೆಟ್ ಮಾಡಬೇಕು ಅಂತಿದ್ರೆ ನೀವು 300ಅನ್ನು ಟ್ರಿಗರ್ ಪ್ರೈಸ್ ಅಂತ ಸೆಟ್ ಮಾಡಿ 290ನ ಪ್ರೈಸ್ ಅಂತ ಸೆಟ್ ಮಾಡಿದರೆ 300ಗೆ ಪ್ರೈಸ್ ರೀಚ್ ಆದಾಗ ನೆಕ್ಸ್ಟ್ ಅವೈಲೇಬಲ್ ಪ್ರೈಸಲ್ಲಿ ಪೊಸಿಷನ್ ಎಕ್ಸಿಟ್ ಆಗುತ್ತೆ. 290 to 300ನ ಮಧ್ಯೆ ನಿಮ್ಮ ಪೊಸಿಷನ್ ಏನು ಎಕ್ಸಿಟ್ ಆಗುತ್ತೆ. ಈ ರೇಂಜ್ಗಿಂತ ಆಚೆ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಈ ರೀತಿ ನೀವು ನಿಮ್ಮ ಸೆಲ್ ಪೊಸಿಷನ್ ಅಥವಾ ಬೈ ಪೊಸಿಷನ್ಗೆ ಲಿಮಿಟ್ ಪ್ರೈಸನ್ನು ಸೆಟ್ ಮಾಡಿಕೊಂಡು ಆದಷ್ಟು ಈ ಫ್ರೀ ಟ್ರೇಡ್ಗಳನ್ನು ಅವಾಯ್ಡ್ ಮಾಡಬಹುದು. ಸೊ ನೆಕ್ಸ್ಟ್ ನೋಡೋಣ ಇದ್ರ ಬಗ್ಗೆ ಸೆಬಿ ಮತ್ತು NSE ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.